ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಸೂರ್ಯನ ವಯಸ್ಸು ಈಗ ಎಷ್ಟು ಎಂಬುದನ್ನು ತಿಳಿದುಕೊಳ್ಳೋಣ. ಇಂದು ನಮ್ಮ ಈ ಸ್ಥೂಲ ಕಣ್ಣಿಗೆ ಕಾಣುವಂತಹ ಸೂರ್ಯನ ಆಯುಷ್ಯ ಅಥವಾ ಅವನ ವಯಸ್ಸು ಈಗ ಎಷ್ಟಿದೆ? ಬ್ರಹ್ಮಾಂಡದ ಮೊದಲನೆಯ ಪರಾರ್ಧದಲ್ಲಿ ಸೂರ್ಯನ ಸೃಷ್ಟಿಯಾಗಿದೆ. ವಿಷ್ಣು ಅಥವಾ ನಾರಾಯಣನು ತನ್ನ ಒಂದು ಸೆಲ್ನಿಂದ ಸೂರ್ಯನನ್ನು ಸೃಷ್ಟಿ ಮಾಡಿದ್ದ. ಹೀಗಾಗಿ ಸೂರ್ಯನು ವಿಷ್ಣುವಿನ ಸೃಷ್ಟಿಯಾಗಿದ್ದಾನೆ ಅಥವಾ ರಚನೆಯಾಗಿದ್ದಾನೆ. ಹೀಗಾಗಿ ಸೂರ್ಯನನ್ನು ಸೂರ್ಯನಾರಾಯಣ ಎನ್ನುತ್ತೇವೆ. ಬ್ರಹ್ಮನ 10 ವರ್ಷಗಳ ನಂತರ ಪರಮ ಪುರುಷರೆಲ್ಲರೂ ದೇವತೆಗಳಾಗತೊಡಗಿದರು. ನಂತರದಲ್ಲಿ ದೇವತೆಗಳೆಲ್ಲರೂ ಕೆಳಸ್ತರಕ್ಕೆ ಬೀಳುತ್ತಾ ಮನುಷ್ಯರಾದರು. ದೇವತೆಗಳೆಲ್ಲ ಮೇಲಿನಿಂದ ಕೆಳಗೆ ಬೀಳುತ್ತಿರುವಾಗ ಭೂಮಿಯ ರಚನೆಯಾಯಿತು. ಭೂಮಿಯ ಮೇಲೆ ಮನುಷ್ಯನು ಬಂದಾಗ ಈ ಭೂಮಿಯಲ್ಲಿ ಘೋರ ಅಂಧಕಾರವು ಆವರಿಸಿಕೊಂಡಿತ್ತು. ಸೃಷ್ಟಿಯ ಪಾಲನಕರ್ತನಾದಂತಹ ವಿಷ್ಣುವು ತನ್ನಿಂದ ಒಂದು ಸೆಲ್ಲನ್ನು, ಅಂದರೆ ತನ್ನ ಶರೀರದಿಂದ ಪರಮತತ್ವದ ಒಂದು ಸೆಲ್ಲನ್ನು ಹೊರತೆಗೆದು ಪರಮ ಅಗ್ನಿಯ ಒಂದು ರಚನೆಯನ್ನು ಮಾಡಿದ ಮತ್ತು ಅದಕ್ಕೆ ಸೂರ್ಯನಾರಾಯಣ ಎಂದು ಹೆಸರನ್ನು ನೀಡಿ ಅವನನ್ನು ಭೂಮಿಗೆ ಕಳುಹಿಸಿಕೊಡಲಾಯಿತು. ಅಂದು ಕೇವಲ ಒಬ್ಬನೇ ಸೂರ್ಯನಿದ್ದ. ಆ ಸೂರ್ಯ ಭೂಮಿಯ ಸುತ್ತಮುತ್ತಲೂ ಅಗ್ನಿ ತತ್ವವನ್ನು ಉತ್ಪತ್ತಿ ಮಾಡಿ, ಅಂದರೆ ಪ್ರಕಾಶವನ್ನು ಬೀರುತ್ತಾ ಭೂಮಿಯನ್ನು ಸುತ್ತತೊಡಗಿದ. ಸೂರ್ಯನಾರಾಯಣ ದೇವತಾ ಆತ್ಮವು ಒಂದು ಸೆಲ್ನಿಂದ ಉತ್ಪತ್ತಿಯಾಗಿತ್ತು. ವಿಷ್ಣುವಿನ ನೇರ ರಚನೆಯಾದಂತಹ ಈ ಸೂರ್ಯ ಸೃಷ್ಟಿಯಾಗಿ ಎಷ್ಟು ಸಮಯಗಳು ಜರುಗಿರಬೇಕು? ಬ್ರಹ್ಮನ ಒಂದು ಪರಾರ್ಧ ಎಂದರೆ 50 ವರ್ಷಗಳಾಗುತ್ತವೆ. ಬ್ರಹ್ಮನ ಮೊದಲ 10 ವರ್ಷಗಳವರೆಗೆ ಸೂರ್ಯನ ಅವಶ್ಯಕತೆಯೂ ಬೀಳಲಿಲ್ಲ. ಬ್ರಹ್ಮನ 10 ವರ್ಷಗಳ ನಂತರ ಸೂರ್ಯನ ಅವಶ್ಯಕತೆ ಬೀಳುತ್ತದೆ. ಏಕೆಂದರೆ ಅಂದು ಈ ಭೂಮಿಯು ಸಂಪೂರ್ಣ ಅಂಧಕಾರದಲ್ಲಿ ಮುಳುಗಿತ್ತು. ಬ್ರಹ್ಮನ ಒಂದು ವರ್ಷ ಎಂದರೆ 31 ಟ್ರಿಲಿಯನ್ 10 ಬಿಲಿಯನ್ 40 ಕೋಟಿ ವರ್ಷಗಳು. ಇಲ್ಲಿಂದ ನಾವು ಬ್ರಹ್ಮನ ಮೊದಲನೇ ಪರಾರ್ಧವನ್ನು ಲೆಕ್ಕ ಹಾಕಿದರೂ ಸಹ 1,24,000 ಬಿಲಿಯನ್ ವರ್ಷಗಳಾಗುತ್ತವೆ. ಅಂದರೆ 1,24,000 ಬಿಲಿಯನ್ ವರ್ಷಗಳಾಗುತ್ತವೆ. ಇದು ಇಷ್ಟು ಸೂರ್ಯನಾರಾಯಣ ವಯಸ್ಸಾಗಿದೆ. ಇಷ್ಟು ವರ್ಷಗಳಾಗಿವೆ ಸೂರ್ಯನ ಉತ್ಪತ್ತಿಯಾಗಿ. ಈ ಸೃಷ್ಟಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅದರಂತೆ ಅನಂತ ಕೋಟಿ ಸೂರ್ಯರು ಸಹ ಇದ್ದಾರೆ. ಎಲ್ಲ ಸೂರ್ಯರ ಆಯುಷ್ಯ ವಯಸ್ಸು ಬೇರೆ ಬೇರೆಯೇ ಇದೆ. ಪ್ರತಿಯೊಂದು ಬ್ರಹ್ಮಾಂಡದ ಆಯುಷ್ಯವು ಬ್ರಹ್ಮನ 100 ವರ್ಷಗಳಾಗಿರುತ್ತವೆ. ಬ್ರಹ್ಮನ ಮೊದಲು 10 ವರ್ಷದವರೆಗೆ ಸೂರ್ಯನ ಅವಶ್ಯಕತೆ ಬೀಳುವುದಿಲ್ಲ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಂಕರನಿಂದ ವಿನಾಶ ಇದೆಲ್ಲವೂ ಜರುಗುತ್ತಲೇ ಇರುತ್ತದೆ. ವಿಷ್ಣುವಿನ ಪಾಲನೆಯ ವಿಷಯವು ಬಂದಾಗ ವಿಷ್ಣು ಸೂರ್ಯನಾರಾಯಣನನ್ನು ಸೃಷ್ಟಿ ಮಾಡುತ್ತಾನೆ. ಸೂರ್ಯ ಎಂದರೆ ಪ್ರಕಾಶ. ಸೂರ್ಯನಾರಾಯಣನ ರಚನೆಯಾಗಿದ್ದಾನೆ. ಹೀಗಾಗಿ ಸೂರ್ಯನಾರಾಯಣನಾಗುತ್ತಾನೆ. ಸೂರ್ಯನಾರಾಯಣನ ಆತ್ಮ ಪರಮ ಅಗ್ನಿಯ ಒಂದು ಸೆಲ್ ಆಗಿರುತ್ತದೆ. ಅದು ಪರಮ ಪ್ರಕಾಶದ ಸೆಲ್ ಕೂಡ ಅಲ್ಲ, ಪರಮ ಅಗ್ನಿಯ ಸೆಲ್ ಆಗಿರುತ್ತದೆ. ಮತ್ತು ಅದು ಸ್ಥೂಲ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಸೂರ್ಯ ಬೆಳಕನ್ನು ಕೊಡುತ್ತಾ ಇರುತ್ತಾನೆ. ಕೇವಲ ಪರಮ ಅಗ್ನಿಯ ಒಂದು ಕಣದಿಂದ ಅಥವಾ ಸೆಲ್ನಿಂದ 1,24,000 ಬಿಲಿಯನ್ ವರ್ಷಗಳಿಂದ ಪ್ರಕಾಶವನ್ನು ಸೂರ್ಯನು ನೀಡುತ್ತಾ ಬಂದಿದ್ದಾನೆ. ಈಗ ಬ್ರಹ್ಮನ 2ನೇ ಪರಾರ್ಧ ನಡೆಯುತ್ತಿದ್ದು ಅದರಲ್ಲಿಯೂ ಸಹ 198 ಕೋಟಿ ವರ್ಷಗಳು ಜರುಗಿ ಹೋಗಿವೆ. ಎಂದಿಗೂ ಸಹ ಸೂರ್ಯನು ಬದಲಾಗುವುದಿಲ್ಲ. ಆದರೆ ಪ್ರತಿಯೊಂದು ಕಲ್ಪ ಪ್ರಳಯದಲ್ಲಿ ಭೂಮಿಯು ವಿನಾಶ ಹೊಂದುತ್ತಾ ಇರುತ್ತದೆ.
ಕಲ್ಪಪ್ರಳಯದಲ್ಲಿ ವಿಷ್ಣುವು 12 ಸೂರ್ಯರಲ್ಲಿ ಪ್ರವೇಶಿಸಿ 3 ಲೋಕಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಇದೆಲ್ಲವೂ ಪ್ರಾಕ್ಟಿಕಲ್ ಅನುಭವ ಜ್ಞಾನದ ಆಳವಾದ ನಿಗೂಢ ರಹಸ್ಯವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो